ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಳ ಸ್ಪಷ್ಟವಾಗಿ ಏನಂತ ಹೇಳಿದ್ದಾರೆ ಅಂತಂದ್ರೆ, ನಾವು ಎಲ್ಲರಿಗೂ ಕೂಡ ಈ ದೇಶದ ಎಲ್ಲ ಪ್ರಜೆಗಳಿಗೆ ಆರ್ಥಿಕ ಸಾಮಾಜಿಕ ಶಕ್ತಿಯನ್ನು ಕೊಡದೇ ಹೋದರೆ ಸ್ವಾತಂತ್ರ್ಯದ ಆಶಯಗಳು ಈಡೇರಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಜಾತಿ ವ್ಯವಸ್ಥೆ ಹೋಗಲ್ಲ. ಜಾತಿ ವ್ಯವಸ್ಥೆ ಹೋಗ್ತದ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಷ್ಟು ಭಾರತದ ಜಾತಿ ವ್ಯವಸ್ಥೆಯನ್ನು ಅರ್ಥ ಮಾಡ್ಕೊಂಡಿದ್ದವರು ಇನ್ನೊಬ್ಬ ಇಲ್ಲ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲಿವರೆಗೆ ಜಾತಿ ವ್ಯವಸ್ಥೆ ಈ ದೇಶದಲ್ಲಿ ಮುಂದುವರಿತದೆ ಅಲ್ಲಿವರೆಗೆ ಮೀಸಲಾತಿ ಇರಲೇಬೇಕು ಅಂತಕ್ಕಂಥ ಮಾತು ಅಲ್ವಾ? ಎಲ್ಲಿವರೆಗೆ ಜಾತಿ ವ್ಯವಸ್ಥೆ ಇರ್ತದೆ ಅಲ್ಲಿವರೆಗೆ ಮೀಸಲಾತಿ ಇರಲೇಬೇಕು. ಅದನ್ನು ವಾದ ಮಾಡ್ತಾ ಇದ್ರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಹೇಳಿದ್ದಾರೆ, ಮೀಸಲಾತಿ 10 ವರ್ಷ ಇರಬೇಕು. 10 ವರ್ಷದಲ್ಲಿ ಪಾಪ ಅವರು ಕಲ್ಪನೆ ಮಾಡ್ಕೊಂಡಿದ್ದು 10 ವರ್ಷದಲ್ಲಿ ಜಾತಿ ವ್ಯವಸ್ಥೆ ಹೋಗ್ತದೆ, ಅಸಮಾನತೆ ಹೋಗ್ತದೆ ಅಂತ ಅನ್ಕೊಂಡು. ಇದು ಬಸವಣ್ಣ ಯಾವಾಗ ಹೇಳಿದ್ದು? 12ನೇ ಶತಮಾನದಲ್ಲಿ. ಇವನಾರವ ಎಂದೆನಿಸದಿರಯ್ಯ, ಇವ ನಮ್ಮವ ಎಂದೆನಿಸ. ಈಗ ಇಷ್ಟು ಸ್ವಾತಂತ್ರ್ಯ ಬಂದು ಎಷ್ಟು ವರ್ಷ ಆಯ್ತು? 79ನೇ ವರ್ಷ. ಇದು ಸಂವಿಧಾನ ಜಾರಿಯಾಗಿ 75ನೇ ವರ್ಷ. ಬಸವಣ್ಣ ಹೇಳಿದ್ದು 812ನೇ ಶತಮಾನದಲ್ಲಿ. ಆದರೂ ಕೂಡ ಇವ ನಮ್ಮವ ಅಂತ ಬಂದೇ ಇಲ್ಲ. ಇವನಾರವ ಅಂತಲೇ ಇದೆ ಇನ್ನುವೆ. ಈ ವಚನ ಹೇಳೋದು ಇವನಾರವ ಅಂತ ವಚನ ಹೇಳೋದು. ಆಮೇಲೆ ಯಾವ ಜಾತಿಯವನಯ್ಯ? ಅದರಿಂದ ನಮ್ಮ ಜಾತಿ ವ್ಯವಸ್ಥೆ ಇದೆಯಲ್ಲ ಬಹಳ ಭದ್ರವಾಗಿ ಬೇರ್ ಬಿಟ್ಬಿಟ್ಟದೆ. ನಮ್ಮ ಜಾತಿ ವ್ಯವಸ್ಥೆಗೆ ಚಲನೆ ಇಲ್ಲ. ಜಡತ್ವದಿಂದ ಕೂಡಿರ್ತಕ್ಕಂಥ ಜಾತಿ ವ್ಯವಸ್ಥೆ.